ಹಾಯ್ ನಮಸ್ಕಾರ, ಗೀತಾ ವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಕಡಲೆ ಹಿಟ್ಟು ಬ್ರೆಡ್ ಟೋಸ್ಟ್ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಮುಂಚೆ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಯಾವ ರೀತಿ ಮಾಡಿದ್ನಂತ ಹೇಳಿ ಬನ್ನಿ ತೋರಿಸ್ತೀನಿ. ತುಂಬ ಚೆನ್ನಾಗಿರ್ತೈತೆ. ಇವತ್ತು ಒಳ್ಳೆ ಒಂದು ಸ್ಯಾಂಡ್ವಿಚ್ ತಂದಿದ್ದೀನಿ ನಿಮಗೆ. ಮನೆಯೊಳಗಡೆ ಯಾವ ಐಟಮ್ ಇದೆಯೋ ಅದರಿಂದನೇ ಮಾಡೋಂಥ ಒಂದು ಸ್ಯಾಂಡ್ವಿಚ್ಚು. ಫಸ್ಟ್ ಇವಾಗ ಗ್ರೀನ್ ಚಟ್ನಿ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ತೊಳೆದಿಟ್ಕೊಂಡಿದ್ದೆ, ಅದು ಹಾಕ್ಕೊಂಡಿದ್ನಿ. ಹುರ್ಕಡ್ಲೆ ಪಪ್ಪು 1 ಸ್ಪೂನ್ ಹಾಕ್ಕೊತೀನಿ. 1/4 ಸ್ಪೂನಷ್ಟು ಜೀರಿಗೆ ಹಾಕ್ಕೊತೀನಿ. ಖಾರಕ್ಕೆ ನೋಡ್ಕೊಂಡು ಹಾಕ್ಕೊಂಡ್ರೆ ನಾನು 1.5 ಹಾಕ್ಕೊತೀನಿ ಹಸಿಮೆಣಸಿನ್ಕಾಯಿ. ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕ್ಕೊತೀನಿ. ರುಚಿಗೆ ಉಪ್ಪು ಎಷ್ಟು ಬೇಕಷ್ಟು ಬಳಸ್ಕೊಳ್ಳೋಣ. 1 ಇಂಚಷ್ಟು ಶುಂಠಿ, ಸ್ವಲ್ಪ ನಿಂಬೆ ರಸ. ಈಗ ನೀರು ಹಾಕದೆ ಇದನ್ನ ನುಣ್ಣಗೆ ರುಬ್ಕೊಂಬಿಡೋಣ. ನೋಡಿ, ರುಬ್ಕೊಂಡಿದ್ದೀನಿ. ಇನ್ನೊಂದು ಪಾತ್ರೆ ತಗೊಂಡು ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟು, ಒಂದು ಅರ್ಧ ಕಪ್ಪಷ್ಟು ಮೊಸರು, ರುಚಿಗೆ ಉಪ್ಪು, ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಬಜ್ಜಿ ನಾವು ಮಾಡಲಿಕ್ಕೆ, ಮೆಣಸಿನ್ಕಾಯಿ ಬಜ್ಜಿ ಮಾಡಲಿಕ್ಕೆ ನಾವು ಹಿಟ್ಟು ಕಲಿಸ್ಕೊಳ್ತೀವಲ್ಲ, ಆ ರೀತಿ ಕಲಿಸ್ಕೊಳ್ಳೋಣ. ಅದಕ್ಕಿದ್ರೆ ಸಾಕು. ನೋಡಿ, ಅದಕ್ಕಾಗಿದೆ. ಇನ್ನೊಂದು ಚುಟ್ಟಿಗೆ ನೀರು ಹಾಕ್ಕೊಳ್ಳೋಣ. ಸಾಕು. ಇದರೊಳಗೆ 1/4 ಸ್ಪೂನು ಅರಿಶಿನ, 1/4 ಸ್ಪೂನು ಅಚ್ಚಕಾರದ ಪುಡಿ ಹಾಕ್ಕೊಂಡಿದ್ದೀನಿ, ಅದು ಹಾಕ್ಕೊತೀನಿ. ಜೀರಿಗೆ ಪುಡಿ 1/4 ಸ್ಪೂನು, ಓಂ ಕಾಳು 1/4 ಸ್ಪೂನು, ಚಿಲ್ಲಿ ಫ್ಲೇಕ್ಸು ಅದೊಂದು 1/4 ಸ್ಪೂನು, ಗರಂ ಮಸಾಲ ಅದೊಂದು 1/4 ಸ್ಪೂನು, ಈರುಳ್ಳಿ ಒಂದು ಸಣ್ಣದಾಗಿ ಕಟ್ ಮಾಡಿದ್ನಿ ಅದು, ಟೊಮೊಟೊ ಅರ್ಧ ಟೊಮೊಟೊ ಅದು ಸಣ್ಣ ಕಟ್ ಮಾಡಿದ್ನಿ, ಅದು ಹಾಕ್ಕೊತೀನಿ. ಬಿಳಿ ಎಳ್ಳು ಒಂದು ಅರ್ಧ ಸ್ಪೂನು, ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಈಗ ಇದೆಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಬೇಕು ಅಂದರೆ ಹಾಕ್ಕೊಬೋದು, ಇಲ್ಲಾಂದರೆ ಬೇಡ. ಬ್ರೆಡ್ ಮುಳುಗಷ್ಟು ಹಾಕ್ಕೊಬೇಕಾಗ್ತೈತೆ, ಅದಕ್ಕೆ ತುಂಬ ಚೆನ್ನಾಗಿರ್ತೈತೆ ಇದು. ನೋಡಿ, ಮಕ್ಕಳಿಗೆ ಸಂಜೆ ಹೊತ್ತು ಮನೆಗೆ ಏನಿದೆಯೋ ಅದೇ. ನಿಮ್ಮ ಹತ್ರ ಈ ಐಟಮೆಲ್ಲ ಇಲ್ಲ ಅಂದರೆ ಒಂದೇ ಒಂದು ಚಾಟ್ ಮಸಾಲ ಪುಡಿ ಇದ್ದರೂ ಸಾಕು. ಮಸಾಲೆಗಳು ನಾನು ಹೇಳಿದ್ದು, ಕೆಲವು ಮಸಾಲೆಗಳು ಇಲ್ಲ ಅಂದರೆ ಚಾಟ್ ಮಸಾಲ ಒಂದಿದ್ರೆ ಸಾಕು. ಸ್ವಲ್ಪ ನೀರು ಬೇಕಾಗ್ತೈತೆ, ಒಂದು 2 ಸ್ಪೂನಷ್ಟು ಹಾಕ್ಕೊತೀನಿ. ಮಿಕ್ಸ್ ಮಾಡ್ಕೊತೀನಿ. ನೋಡಿದ್ರಲ್ಲ, ನೋಡಿ ಸಾಕು. ಇಷ್ಟಿದ್ರೆ 10 ರೂಪಾಯಿದು ಒಂದು ಚೀಸ್ ತಂದರೆ ಆಯಿತು. ಅದನ್ನ ಬಿಡಿಸಿ ತುರ್ಕೊಂಬಿಡೋಣ. ಸಣ್ಣದಾಗಿರ್ದೆಯಲ್ಲ ಅದು ನೋಡಿಕೊಂಡು ತುರ್ಕೊಳ್ಳೋಣ. ಈ ಥರ ಚೀಸ್ ತುರ್ಕೊಂಡಾಯ್ತು. ಪನ್ನೀರ್ ಒಂದಿದೆ, ಅದು ತುರ್ಕೊತೀನಿ, ಅದು ಹಾಕ್ತೀನಿ, ಚೆನ್ನಾಗಿರ್ತೈತೆ. ಈಗ 2 ತುರ್ಕೊಂಡಿದ್ದೀನಿ. ತವ ಇಟ್ಟಿದ್ದೀನಿ. ಈಗ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಬಿಡೋಣ. ಈಗ ಈ ಪದಾರ್ಥ ರೆಡಿಯಾಗಿದೆಯಲ್ಲ, ಅದರೊಳಗಡೆ ಬ್ರೆಡ್ನ ಚೆಂದಾಗಿ ಅದ್ಬಿಟ್ಟು, ನೋಡಿ ಈ ಥರ ಅದ್ಬಿಟ್ಟು ತವ ಮೇಲೆ ಹಾಕ್ಕೊಳ್ಳೋಣ. ಸ್ಲೋಯಿಂದನೇ ಬೇಯಿಸೋಣ. ಈಗ ತಿರ್ಸ್ಕೊಂಡು ಹಾಕ್ಕೊಳ್ಳೋಣ. ಎರಡು ಕಡೆ ಚೆನ್ನಾಗಿ ಬೇಯಲಿ. ಸ್ವಲ್ಪ ನಿಧಾನಕ್ಕೆ ಮೇಲೆ ಸ್ವಲ್ಪ ಹೊತ್ತಿ. ಈಗ ಒಂದು ಕಡೆ ಗ್ರೀನ್ದು ಚಟ್ನಿ ನಾವು ರುಬ್ಕೊಂಡಿದ್ವಲ್ಲ ಅದು ಹಚ್ಕೊಳ್ಳೋಣ. ಇನ್ನೊಂದು ಕಡೆ ಟೊಮೊಟೊ ಸಾಸ್ ಹಚ್ಕೊಳ್ಳೋಣ. ಈಗ ನೋಡಿ, ಒಂದು ಕಡೆ ಚೀಸ್ ಹಾಕೋಣ ಈ ಥರ. ಅದ್ರ ಮೇಲೆ ಪನ್ನೀರ್ ಹಾಕೋಣ. ನಿಮ್ಗೆ ಅಟ್ಲೀಸ್ಟ್ ಪನ್ನೀರ್ ಚೀಸ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಆಲೂಗಡ್ಡೆ ಹಾಕ್ಬೋದು, ತುಂಬ ಚೆನ್ನಾಗಿರ್ತೈತೆ. ಈಗ ಇದನ್ನ ತಗೊಂಡು ಇದ್ರ ಮೇಲೇ ಕ್ಲೋಸ್ ಮಾಡೋಣ. ಚೆನ್ನಾಗಿ ಒತ್ತೋಣ ಮೇಲೆ. ಆ ಕಡೆ ಈ ಕಡೆ ಹೊತ್ತಿ ತಿರ್ಗಾ ಅದನ್ನೂ ಅಷ್ಟೇ ಉಲ್ಟ ಮಾಡ್ಕೊಳ್ಳೋಣ. ಹೀಗೆ ನೋಡಿ, ಚೆನ್ನಾಗಿ ರೋಸ್ಟ್ ಆಗಿದೆ. ಈಗ ತೆಗೆಯೋಣ. ನೋಡಿದ್ರಲ್ಲ, ಕಡಲೆ ಹಿಟ್ಟು ವೆಜಿಟೇಬಲ್ ಬ್ರೆಡ್ ಟೋಸ್ಟ್ ಯಾವ ರೀತಿ ಮಾಡೋದು ಅಂತ. ತುಂಬ ಈಸಿ, ಮನೆಯೊಳಗಡೆ ಏನಿದೆ ಅದರೊಳಗೆ ಮಾಡ್ಬೋದು. ಇಷ್ಟ ಆಯಿತಾ? ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ನನ್ನ ವೀಡಿಯೋ ನೋಡೋಕ್ಕಾಗಿ. ಬಾಯ್.